ನನ್ನ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋ ಈ ಭಯಾನಕ ಘಟನೆ ನಡೆದಿತ್ತು ಸುಮಾರು 5 ವರ್ಷಗಳ ಹಿಂದೆ. ನಾನು ಮೊದಲನೇ ಸಲ ಮೈಸೂರಿಗೆ ಬಂದಾಗ ನನಗಿರೋದಕ್ಕೆ ಮನೆ ಇರಲಿಲ್ಲ. ಅದಕ್ಕಾಗಿ ಕಡಿಮೆ ಬಾಡಿಗೆ ಇರೋ ಒಂದು ಮನೆನ ತುಂಬ ಹುಡುಕ್ತಾ ಇದ್ದೆ. ಎಷ್ಟೇ ಹುಡುಕಿದ್ರು ಕೂಡ ಕಮ್ಮಿ ಬಾಡಿಗೆ ಕೊಡುವಂಥ ಮನೆ ನನಗೆ ಸಿಗಲೇ ಇಲ್ಲ. ಹೀಗೆ ನಾನು ಮನೆ ಹುಡುಕ್ತಾ ಇರಬೇಕಾದ್ರೆ ಒಬ್ಬ ಬ್ರೋಕರ್ ಬಂದು, ನಮ್ಮ ಏರಿಯಾದಲ್ಲಿ ಒಂದು ಮನೆ ಇದೆ, ತುಂಬ ದೊಡ್ಡದಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ, ಸೊ ಬಾಡಿಗೆ ಕೂಡ ಕಮ್ಮಿ ಕೊಡಿಸ್ತೀನಿ ಅಂತ ಹೇಳಿ ಆ ಮನೆ ನೋಡೋದಕ್ಕೆ ನನ್ನ ಕರ್ಕೊಂಡು ಹೋದ. ಹೋಗಿ ನೋಡಿದ್ರೆ ಆ ಮನೆ ತುಂಬಾ ಇಷ್ಟ ಆಗೋಯ್ತು ನನಗೆ. ಯಾಕಂದರೆ ತುಂಬ ದೊಡ್ಡದಾಗಿತ್ತು ಮನೆ. ನಾನು ಅಂದ್ಕೊಂಡೆ ಆ ಮನೆ ಬಾಡಿಗೆ ಮಿನಿಮಮ್ ಒಂದು 10,000 ಇರ್ಬೋದು ಅಂತ. ಆದರೆ ಆ ಮನೆ ಓನರ್ ಬಂದು ಬರೀ 5,000 ಬಾಡಿಗೆ ಅಂತ ಹೇಳ್ದ. ನನಗೆ ಆ ಮಾತನ್ನು ಕೇಳಿ ಒಂದು ಕಡೆ ಶಾಕ್ ಆಯಿತು, ಇನ್ನೊಂದು ಕಡೆ ಖುಷಿನೂ ಆಯಿತು. ಇಂಥ ದೊಡ್ಡ ಮನೆ ಬೇರೆ ಕಡೆ ಎಲ್ಲ 10,000 ಬಾಡಿಗೆ, ಇವನು ಮಾತ್ರ 5,000 ಅಂತ ಹೇಳ್ತವನಲ್ಲ ಅಂತ ಚಿಕ್ಕದಾಗಿ ನನಗೆ ಡೌಟ್ ಬರೋದಕ್ಕೆ ಶುರು ಆಯಿತು. ಆದರೆ 5,000 ಬಾಡಿಗೆ ಆಗಿರೋದ್ರಿಂದ ನನಗೂ ಮನೆ ನೆಸೆಸಿಟಿ ಇತ್ತು. ಸೊ ಆ ದಿನನೇ ಅಗ್ರಿಮೆಂಟ್ ಎಲ್ಲ ಮುಗಿಸ್ಕೊಂಡು ಆ ಮನೆಗೆ ಶಿಫ್ಟ್ ಆದೆ. ಆ ಮನೆಗೆ ಶಿಫ್ಟ್ ಆಗಿದ್ದ ಮೊದಲನೇ ದಿವಸ ನನಗೆ ಯಾವುದೇ ತರಹದ ದೆವ್ವದ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಎಲ್ಲವೂ ಕೂಡ ತುಂಬ ನಾರ್ಮಲ್ ಆಗೇ ಇತ್ತು. ನಾನು ಕೂಡ ಮನೆಗೆ ಶಿಫ್ಟ್ ಆದ ಅನ್ನೋ ಖುಷಿಲಿ ಪಾರ್ಟಿ ಮಾಡಿಕೊಂಡು ಒಂದು ದಿನ ಎಂಜಾಯ್ ಮಾಡ್ಕೊಂಡಿದ್ದೆ. ಆದರೆ ಅದ್ರ ನೆಕ್ಸ್ಟ್ ಡೇ ನನ್ನ ಲೈಫಲ್ಲೇ ಮರೆಯೋಕ್ಕಾಗದಿರೋಂಥ ಭಯಾನಕ ಘಟನೆ ನಡೆದೇ ಹೋಯಿತು. ಆ ಮನೆಗೆ ಬಂದ 2ನೇ ದಿವಸ ಆ ರಾತ್ರಿ ನನ್ನ ಲೈಫಲ್ಲೇ ಒಂದು ಭಯಾನಕ ಕರಾಳ ರಾತ್ರಿಯಾಗಿ ಉಳ್ಕೊಂಡ್ಬಿಡ್ತು. ಆ ರಾತ್ರಿ ನಾನು ಮಲಗಿರಬೇಕಾದ್ರೆ ನನ್ನ ರೂಮಲ್ಲಿ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರು ಆಯಿತು. ನಾನು ಮಲಗಿರಬೇಕಾದ್ರೆ ನಾನು ಹೊತ್ಕೊಂಡಿದ್ದ ಬ್ಲಾಂಕೆಟ್ನ ಯಾರೋ ಜೋರಾಗಿ ಎಳೆದು ಬಿಸಾಕ್ದಾಗಾಯಿತು. ನಾನು ಗಾಬರಿಯಿಂದ ಎದ್ದು ನೋಡಿದ್ರೆ ನಾನು ಹೊತ್ಕೊಂಡಿದ್ದ ಬ್ಲಾಂಕೆಟು ತುಂಬ ದೂರದಲ್ಲಿ ಹೋಗಿ ಬಿದ್ದಿತ್ತು. ಇದನ್ನ ನೋಡಿ ಒಂದು ಕ್ಷಣ ಭಯ ಆಗೋದಕ್ಕೆ ಶುರು ಆಯಿತು. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಆ ಬ್ಲಾಂಕೆಟ್ನ ಎತ್ಕೊಂಡ್ಬಂದು ಮತ್ತೆ ಮಲ್ಕೊಂಡೆ. ಹೀಗೆ ಮಲಗಿರ್ಬೇಕಾದ್ರೆ ನನ್ನ ಪಕ್ಕನ ಯಾರೋ ಬಂದು ಮಲ್ಕೊಂಡಾಗೆ, ನನ್ನ ಬೆಡ್ ಮೇಲೆ ಯಾರೋ ಕೂತಿರೋ ಹಾಗೆ, ಯಾರೋ ನಗ್ತಾ ಇರೋ ಹಾಗೆ ವಿಚಿತ್ರ ಅನುಭವಗಳು ಆಗೋದಕ್ಕೆ ಶುರು ಆಯಿತು. ಮತ್ತೆ ಎದ್ದು ಲೈಟ್ ಆನ್ ಮಾಡಿ ನೋಡಿದಾಗ ಅಲ್ಲಿ ಯಾರು ಕೂಡ ಇರಲಿಲ್ಲ. ಯಾಕಿವತ್ತು ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾನೆ ಮತ್ತೆ ಮಲ್ಕೊಂಡೆ. ಹೀಗೆ ಮಲಗಿರಬೇಕಾದ್ರೆ ನನ್ನ ರೂಮ್ ಡೋರ್ನ ಯಾರೋ ಜೋರಾಗಿ ಜಾಡಿಸಿ ಒದಿತಿರೋ ಹಾಗೆ ಶಬ್ದ ಕೇಳಿಸೋದಕ್ಕೆ ಶುರು ಆಯಿತು. ನಾನು ಗಾಬರಿಯಿಂದ ಎಚ್ಚರ ಆಗಿ ಯಾರೋ ಕಳ್ಳ ಬಂದಿರಬೇಕು ಅಂತ ಒಂದು ಕಬ್ಬಿಣದ ರಾಡ್ ತಗೊಂಡು ರೂಮ್ ಡೋರ್ನ ಓಪನ್ ಮಾಡಿಕೊಂಡು ಆಚೆ ಬಂದೆ. ಬಂದು ನೋಡಿದ್ರೆ ಅಲ್ಲಿ ಯಾರು ಕೂಡ ಇರಲಿಲ್ಲ. ಹೀಗೆ ಮಲಗಿರಬೇಕಾದ್ರೆ ಮತ್ತೆ ಅದೇ ಡೋರು ಯಾರೋ ಬಡಿತಿರೋ ಹಾಗೆ ಶಬ್ದ ಕೇಳಿಸೋಕೆ ಶುರು ಆಯಿತು. ಮತ್ತೆ ಹೋಗಿ ನೋಡಿದಾಗ ಮತ್ತೆ ಯಾರು ಕೂಡ ನನ್ನ ಕಣ್ಣು ಕಾಣಿಸ್ಲಿಲ್ಲ. ಆ ರಾತ್ರಿ ನನಗೆ ಒಂದು ಕ್ಷಣನೂ ಕಣ್ಣು ಮುಚ್ಚಿ ನಿದ್ರೆ ಮಾಡೋದಕ್ಕೆ ಆಗಲೇ ಇಲ್ಲ. ಹೀಗೆ ಧೈರ್ಯ ಮಾಡಿ ಮತ್ತೆ ಮಲ್ಕೊಂಡೆ. ಹೀಗೆ ಮಲಗಿರಬೇಕಾದ್ರೆ ನನ್ನ ಕಾಲನ್ನ ಹಿಡ್ಕೊಂಡು ಯಾರೋ ಜೋರಾಗಿ ಮಂಚದ ಕೆಳಗಡೆ ಎಳೆದು ಬಿಸಾಕ್ದಾಗಾಯಿತು. ಈ ಭಯಾನಕ ಘಟನೆಯಿಂದ ನನಗೆ ಅರ್ಥ ಆಗೋಯ್ತು, ಈ ಮನೆಯಲ್ಲಿ ದೆವ್ವದ ಕಾಟ ಇದೆ ಅಂತ. ಹೀಗೆ ಆ ರಾತ್ರಿ ನಿದ್ರೆ ಮಾಡಿದೆ. ಯಾವಾಗ ಬೆಳಕಾಗುತ್ತೋ ಅಂತ ಕಾಯ್ಕೊಂಡೇ ಕೂತಿದ್ದೆ. ಬೆಳಗಾಗ್ತಿದ್ದಾಗೆ ಮನೆಯಿಂದ ಆಚೆ ಬಂದು ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸೋಕೆ ಶುರು ಮಾಡಿದೆ. ನಡೆದ ರಾತ್ರಿ ಎಲ್ಲ ಘಟನೆಗಳನ್ನ ಅವ್ರ ಹತ್ರ ಹೇಳಿ ಈ ಮನೇಲಿ ಏನಾದರೂ ದೆವ್ವದ ಕಾಟ ಇದೆಯಾ ಅಂತ ಕೇಳೋದಕ್ಕೆ ಶುರು ಮಾಡಿದೆ. ಅಕ್ಕಪಕ್ಕದ ಮನೆಯವರು ನನಗೊಂದು
ಭಯಾನಕ ಸತ್ಯನ ಹೇಳಿದ್ರು. ಆ ಭಯಾನಕ ಸತ್ಯ ಏನು ಅಂದ್ರೆ, ನಾನು ಈ ಮನೆಗೂ ಬರೋದಕ್ಕೂ ಮುಂಚೆ ಈ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ನಂತೆ. ಅವನು ಕೋವಿಡ್ ಬಂದು ಅದೇ ಮನೆಯಲ್ಲಿ ಸತ್ತೋಗಿದ್ನಂತೆ. ಆ ವ್ಯಕ್ತಿನ ದೆವ್ವಾಗಿ ಆ ಮನೆ ಒಳಗಡೆ ಸೇರ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಈ ವಿಷಯ ಕೇಳಿ ನನಗೊಂದು ಕ್ಷಣ ಬೆಚ್ಚಿ ಬೀಳೋ ಥರ ಆಯಿತು. ನನಗೆ ಇಡೀ ರಾತ್ರಿ ಕಾಟ ಕೊಟ್ಟಿದ್ದು ಆ ವ್ಯಕ್ತಿ ಪ್ರೇತಾತ್ಮನೆ ಅಂತ ಕನ್ಫರ್ಮ್ ಆಯಿತು. ಅವತ್ತೊಂದು ದಿವಸನೇ ಆ ಮನೆನ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆದೆ.